ಮೇಲೆ ದಾಳಿಯನ್ನ ಮುಂದುವರಿಸುತ್ತಾ ಅಮೆರಿಕ ಅಂತಕ್ಕಂಥ ಪ್ರಶ್ನೆ. ಹೊರ್ಮುಜ್ ಜಲಸಂಧಿಯಲ್ಲಿ ಈಗ ಮತ್ತಷ್ಟು ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅಮೆರಿಕ ಇರಾನ್ ನಡುವಿನ ಸಂಧಾನ ಸಭೆ ನಡೆಯೋದೇ ಡೌಟು ಅನ್ನೋ ಪರಿಸ್ಥಿತಿಗೆ ಬಂದ್ಬಿಟ್ಟಿದೆ. ಆಕ್ಚುಲಿ ನಾಳೆ ನಡಿಬೇಕಾಗಿತ್ತು, ಸೋಮವಾರ, ಬಟ್ ಅದೇನೋ ಇನ್ನೂ ಡೇಟ್ ಫಿಕ್ಸ್ ಆಗಿಲ್ಲ. ಅಮೆರಿಕ ಮಾತುಕತೆಗೆ ದಿನಾಂಕವನ್ನೇ ನಿಗದಿಪಡಿಸಿಲ್ಲ ಇನ್ನೂ ಕೂಡ. ನಾವು ಅಂತಿಮ ಚರ್ಚೆಯಿಂದ ದೂರವಿದ್ದೇವೆ. ಎರಡನೇ ಸುತ್ತಿನ ಸಂಧಾನ ಸಭೆಗೆ ಇರಾನ್ ಹಿಂದೇಟು ಹಾಕ್ತಾ ಇದೆ. ಅಂದರೆ ಇಬ್ಬರಿಗೂ ಕೂಡ ಮನಸ್ಸಿಲ್ವಾ ಅನ್ನುವಂತಹ ಪರಿಸ್ಥಿತಿ. ಬಟ್ ಟ್ರಂಪ್ ಹೇಳಿಬಿಟ್ಟಿದ್ದಾರೆ, ಏನೇ ಆದರೂ ಕೂಡ ಬುಧವಾರ ಫೈನಲ್. 21ನೇ ತಾರೀಕು ಆದಮೇಲೆ ನಾನು ಯಾವುದೇ ಕಾರಣಕ್ಕೂ ಮತ್ತೆ ಇದನ್ನು ವಿಸ್ತರಣೆ ಮಾಡಲ್ಲ, ಕದನ ವಿರಾಮವನ್ನು ನಾವು ಅಟ್ಯಾಕ್ ಮಾಡ್ತೀವಿ ಅಂತ ಎಚ್ಚರಿಕೆ. ಇನ್ನು ಟ್ರಂಪ್ ನೀಡಿರುವ ಡೆಡ್ಲೈನ್ ಅಂತ್ಯಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ಯಾಕೆಂದರೆ ಏಪ್ರಿಲ್ 21ಕ್ಕೆ 2 ವಾರಗಳ ಕದನ ವಿರಾಮ ಮುಕ್ತಾಯ ಆಗುತ್ತೆ. ಇನ್ನೆರಡೇ ದಿನ ಇರತಕ್ಕಂಥದ್ದು. ಒಪ್ಪಂದಕ್ಕೆ ಬರದೇ ಇದ್ದರೆ ಮತ್ತೆ ಭೀಕರ ದಾಳಿಯನ್ನು ನಡೆಸ್ತೀವಿ ಅಂತ ಎಚ್ಚರಿಕೆ ಕೊಡ್ತಾ ಇದ್ದಾರೆ. ಟ್ರಂಪ್ ಎಚ್ಚರಿಕೆ ಮಧ್ಯೆಯೂ ಹೊರ್ಮುಜ್ ಅನ್ನು ಬಂದ್ ಮಾಡ್ಕೊಂಡು ಕೂತಿದೆ ಇರಾನ್. ಸಂಧಾನ ಆಗುವವರೆಗೂ ಹೊರ್ಮುಜ್ ಬಂದ್ ಆಗಿರುತ್ತೆ ಅಂತ. ಅದಕ್ಕೆ ಕಾರಣ ಏನು ಗೊತ್ತಾ? ಓಪನ್ ಮಾಡಿದ್ರು, ಹೊರ್ಮುಜನ್ನು ತೆರೆದಿದ್ರು, ಮುಕ್ತಗೊಳಿಸಿದ್ರು ವಿಶ್ವಕ್ಕೆ. ಆದರೆ ಯಾವಾಗ ಅಮೆರಿಕ ಇರಾನ್ನ ಬಂದರುಗಳ ಮೇಲೆ ದಿಗ್ಬಂಧನ ಹಾಕಿದ್ರೋ ಆಗ ಅವರು ಕೂಡ ಹೊರ್ಮುಜನ್ನು ಕ್ಲೋಸ್ ಮಾಡ್ಕೊಂಡು ಕೂತಿದ್ದಾರೆ. ಭಾರತದ ಹಡಗುಗಳನ್ನೇ ಬಿಟ್ಟಿಲ್ಲ, ಫೈರ್ ಮಾಡಿದ್ದಾರೆ. ಅಲ್ಲಿಗೆ ಪರಿಸ್ಥಿತಿ ನೀವೇ ಅರ್ಥ ಮಾಡ್ಕೊಳ್ಳಿ. ಯುದ್ಧ ಮತ್ತೆ ಎಸ್ಕಲೇಟ್ ಆಗುವ ಎಲ್ಲ ಸಾಧ್ಯತೆಗಳು ಕೂಡ ದಟ್ಟವಾಗಿ ಕಂಡು ಬರ್ತಾ ಇದೆ. ಹಾಗಾಗಿ ಏನು ಬೇಕಾದ್ರೂ ಆಗ್ಬೋದು 21ನೇ ತಾರೀಕು ನಂತರ. ಅಷ್ಟರಲ್ಲಿ ಒಪ್ಪಂದಕ್ಕೆ ಬರ್ತಾರಾ ಅಂತ ಕಾದು ನೋಡಬೇಕು.